ಸೋಮಪುರ ಎಂಬುವ ಒಂದು ಸುಂದರವಾದ ಹಳ್ಳಿ. ಇಲ್ಲಿ ರಾಜಮೋಹನ್ ರಾವ್ ಎಂಬ ಊರಿನ ಗೌಡರು ಇರುತ್ತಾರೆ. ಇವರ ಹೆಂಡತಿಯ ಹೆಸರು ಪರಿಮಳ. ಮೋಹನ್ ರಾವ್ ಅವರಿಗೆ ತನ್ನ ಹೆಂಡತಿಯಂದ್ರೆ ತುಂಬಾ ಪ್ರೀತಿ. ಇವರಿಗೆ ಮದುವೆಯಾಗಿ 5 ವರ್ಷಗಳು ಕಳೆದಿರುತ್ತದೆ. ಆದರೆ ಇನ್ನೂ ಮಕ್ಕಳಿರುವುದಿಲ್ಲ. ಮೋಹನ್ ರಾವ್ ಹಾಗೂ ಪರಿಮಳ ದಂಪತಿಗಳಿಗೆ ಬೇಕಾದಷ್ಟು ಆಸ್ತಿ ಇರುತ್ತದೆ, ಆದರೆ ಇವರ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಯಾಕೆಂದ್ರೆ ಇವರಿಗೆ ಮಕ್ಕಳಿಲ್ಲದ ಕಾರಣ. ಯಾವಾಗಲೂ ತುಂಬಾ ನೊಂದ ಮನಸ್ಸಿನಲ್ಲೇ ಇರುತ್ತಾರೆ. ಯಜಮಾನ್ರೇ, ನಿಮಗೆ ಒಂದು ಸಂತೋಷವಾದ ಸುದ್ದಿ. ಅಮ್ಮ ಅವರು ತಾಯಿ ಆಗ್ತಾ ಇದ್ದಾರೆ. ಈ ವಿಷಯ ನಿಮಗೆ ತಿಳಿಸಲು ಹೇಳಿದ್ದಾರೆ. ಏನು ಹೇಳುತ್ತಿರುವೆ ದೇವಿ? ಪರಿಮಳ ಗರ್ಭಿಣಿ. ಭಗವಂತ, ಕಣ್ಣು ತೆರೆದೆ. ನನಗಂತೂ ಸಂತೋಷ ಹೇಳಲಾಗುತ್ತಿಲ್ಲ. ನಮ್ಮ ಮನೆಯಲ್ಲಿರುವವರಿಗೆಲ್ಲ ಇಂದು ಹಬ್ಬದ ಊಟ ಮಾಡಿಸಿ. ಎಲ್ಲರೂ ಇಂದು ಸಂತೋಷದಿಂದ ಇರಬೇಕು. ಪರಿಮಳ, ನಾನು ಕೇಳುತ್ತಿರುವ ಮಾತು ಸತ್ಯವೇ? ದೇವಿ ಬಂದು ತಿಳಿಸಿದಳು ನೀನು ಗರ್ಭವತಿ ಎಂದು. ನನಗೆ ಸಂತೋಷ ತಡೆಯಲಾಗುತ್ತಿಲ್ಲ. ಹೌದು ರೀ, ನಾನೀಗ ಗರ್ಭಿಣಿ. ಎಷ್ಟು ದಿನಗಳ ಕನಸು ಇದು, ಇಂದು ನನಸಾಗಿದೆ. ನನಗೂ ಕೂಡ ತುಂಬಾ ಸಂತೋಷವಾಗುತ್ತಿದೆ. ನಾವು ಈಗಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವರಿಗೆ ನಮ್ಮ ಪ್ರಾರ್ಥನೆ ಸಲ್ಲಿಸೋಣ. ಬನ್ನಿ, ಎಲ್ಲರೂ ಈಗಲೇ ಹೋಗೋಣ. ಎಲ್ಲರೂ ತುಂಬಾ ಸಂತೋಷವಾಗಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ನಂತರ ಪರಿಮಳಗೆ 9 ತಿಂಗಳು ತುಂಬುತ್ತದೆ. ಯಜಮಾನ್ರೆ ಅಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ರು. ಯಜಮಾನ್ರೆ, ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟು ಅವರು ತಮ್ಮ ಉಸಿರನ್ನ ನಿಲ್ಲಿಸ್ಬಿಟ್ರು. ಯಜಮಾನ್ರೆ, ಬೇಗ ಬನ್ನಿ. ಕೊನೆ ಸಲ ಅಮ್ಮ ಅವರ ಮುಖನ ಒಂದ್ಸಲ ನೋಡಿ. ಏನೋ ನನ್ನ ಪರಿಮಳ ನನ್ನನ್ನು ಬಿಟ್ಟು ಹೋದಲೆ? ಇಲ್ಲ, ಅವಳು ಹೀಗೆ ಮಾಡಲು ಸಾಧ್ಯವಿಲ್ಲ. ನನ್ನನ್ನು ಒಂಟಿ ಮಾಡಿ ಅವಳು ಹೇಗೆ ಹೋಗುತ್ತಾಳೆ? ನೀವು ಸುಳ್ಳು ಹೇಳುತ್ತಿರುವಿರಿ. ಅವಳು ನನ್ನ ಪರಿಮಳ. ನನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಈ ಮಗು ಬೇಡ ನನಗೆ. ಇದು ನನ್ನ ಪರಿಮಳನ್ನು ನನ್ನಿಂದ ದೂರ ಮಾಡಿದೆ. ಇಂಥ ದೌರ್ಭಾಗ್ಯಶಾಲೆ ಮಗು ನನಗೆ ಬೇಕಾಗಿಲ್ಲ. ಇದು ಹುಟ್ಟಿದ ಕ್ಷಣ ತನ್ನ ತಾಯಿಯನ್ನೇ ನುಂಗಿದೆ. ಈ ಮಗುವನ್ನು ನನ್ನ ಕಣ್ಣ ಮುಂದೆ ತರಬೇಡಿ. ತೆಗೆದುಕೊಂಡು ಹೋಗಿ ಇಲ್ಲಿಂದ. ಈ ಮಗುವನ್ನು ಈ ಕೂಡಲೇ ಎಲ್ಲಾದರೂ ಬಿಟ್ಟು ಬರಬೇಕು. ಈ ಮಗು ನನ್ನ ಕಣ್ಣ ಮುಂದೆ ಇರಬಾರದು. ಇದನ್ನು ನೋಡಿದಾಗಲೆಲ್ಲ ನನ್ನ ಪರಿಮಳ ನನಗೆ ನೆನಪಾಗುತ್ತಿದ್ದಾಳೆ. ಈ ಮಗುವನ್ನು ಇಲ್ಲೇ ಇಟ್ಟುಕೊಂಡರೆ ಇದರ ಮೇಲೆ ನನಗೆ ಇನ್ನಷ್ಟು ಕೋಪ ಬರುತ್ತದೆ. ಇದನ್ನು ಈ ಕೂಡಲೇ ಎಲ್ಲಾದರೂ ಬಿಟ್ಟು ಬರಬೇಕು. ಸೋಮಪ್ಪ, ಮಗುವನ್ನು ತೆಗೆದುಕೊಂಡು ನನ್ನ ಜೊತೆ ಬಾ. ಹೀಗೆ ಮೋಹನ್ ಅಲ್ಲಿರುವವರನ್ನು ಕರೆದುಕೊಂಡು ಮಗುವಿನೊಂದಿಗೆ ಹೋಗುತ್ತಿರುತ್ತಾನೆ. ಆಗ ದಾರಿಯ ಮಧ್ಯೆ ಮೋಹನ್ ತಾಯಿ ಕಾಣಿಸುತ್ತಾರೆ. ಅವರು ಕೋಪದಿಂದ ಮೋಹನ್ಗೆ ಹೇಳುತ್ತಾರೆ, ನಿಲ್ಲು ಮೋಹನ್, ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೋಗುತ್ತಿರುವೆ? ನಾನೊಬ್ಬಳು ಇಲ್ಲಿ ಇರುವೆ ಎಂದು ನಿನಗೆ ನೆನಪಿದೆಯಾ ಇಲ್ಲವಾ? ಏಕೆ ಮೋಹನ್, ನೀನು ಇಷ್ಟು ಕ್ರೂರಿಯಾಗಿಬಿಟ್ಟೆ? ನಿನ್ನನ್ನು ನನ್ನ ಮಗ ಎಂದು ಹೇಳಿಕೊಳ್ಳಲು ನನಗೆ ಆಗುತ್ತಿಲ್ಲ. ಕೊಡು ನನ್ನ ಮೊಮ್ಮಗಳನ್ನು. ಮಕ್ಕಳು ಹುಟ್ಟುತ್ತಲೇ ಯಾವ ಸೌಭಾಗ್ಯವನ್ನು ಅಥವಾ ದೌರ್ಭಾಗ್ಯವನ್ನು ಹೊತ್ತು ಬರುವುದಿಲ್ಲ. ಎಲ್ಲವೂ ಅವರವರ ಕರ್ಮಕ್ಕೆ ತಕ್ಕಂತೆ ನಡೆಯುತ್ತದೆ. ಪಾಪ ಪರಿಮಳಗೆ ಇದ್ದರ ಋಣವೂ ಅಷ್ಟೇ ಅನಿಸುತ್ತದೆ. ಅದಕ್ಕೆ ಈ ಪುಟ್ಟ ಕಂದಮ್ಮ ಏನು ಮಾಡಿತು? ಇದರ ಮೇಲೆ ಏಕೆ ನಿನಗೆ ಕೋಪ? ಇದು ತರವಲ್ಲ ಮೋಹನ್. ನೀನು ಮಾಡುತ್ತಿರುವುದು ಪಾಪದ ಕೆಲಸ. ಇದನ್ನು ನಾನು ಎಂದು ಒಪ್ಪುವುದಿಲ್ಲ. ಕೊಡು ನನ್ನ ಮೊಮ್ಮಗಳನ್ನು. ನಾನೇ ಸಾಕುತ್ತೇನೆ. ನಿನ್ನ ಮುಖ ನೋಡಲು ನನಗೆ ಇಷ್ಟ ಆಗುತ್ತಿಲ್ಲ. ಹೊರಟು ಹೋಗು ಇಲ್ಲಿಂದ. ಆಕಾಶದಲ್ಲಿರುವ ಚಂದ ಮಾಮನಂತೆ ಉಡಿಯುತ್ತಿದೆ ಕಂದ ನಿನ್ನ ಮುಖ. ನಿನ್ನನ್ನು ದೌರ್ಭಾಗ್ಯ ನೀ ಎಂದು ಕರೆಯುತ್ತಿದ್ದಾನೆ ಈ ಮೂರ್ಖ. ಇನ್ನು ಮುಂದೆ ಈ ಅಜ್ಜಿಯೇ ನಿನಗೆ ಎಲ್ಲ. ನಿನ್ನನ್ನು ನಾನು ಪ್ರೀತಿಯಿಂದ ಸಾಕುತ್ತೇನೆ. ಅಮ್ಮ, ಈ ಮಗು ನನ್ನ ಕಣ್ಣ ಮುಂದೆ ಇದ್ದರೆ ನನ್ನ ಪರಿಮಳ ನನಗೆ ನೆನಪಾಗುತ್ತದೇ ಇರುತ್ತಾಳೆ. ಅವಳನ್ನು ಕೊಂದ ಮಗು ಎಂದು ನನಗೆ ಇದರ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗುತ್ತದೆ. ಅದಕ್ಕೆ ಈ ಮಗು ನನಗೆ ಬೇಡ. ನೀನು ಸಾಕುವುದಾದರೆ ಸಾಕು ಅಮ್ಮ. ನಾನು ನಿನ್ನನ್ನು ಅಡ್ಡಿಪಡಿಸುವುದಿಲ್ಲ. ನನಗೆ ನನ್ನ ಪರಿಮಳ ಅನ್ನೋ ಮರೆಯಲು ಆಗುತ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸುವಮ್ಮ. ಹೀಗೆ ದಿನಗಳು ಕಳೆಯುತ್ತದೆ. ಮೋಹನ್ ತನ್ನ ಹೆಂಡತಿಯನ್ನು ಮರೆಯಲಾಗದೆ ತುಂಬಾ ಕೊರಗುತ್ತಾ ಇರ್ತಾನೆ.
ಆಗ ಮೋಹನ್ ಸ್ನೇಹಿತ ಅಲ್ಲಿಗೆ ಬಂದು ಮೋಹನ್ ರಾವ್ ಅವರನ್ನ ಸಮಾಧಾನ ಪಡಿಸ್ತಾರೆ ಮತ್ತು ಮೋಹನ್ ರಾವ್ ಅವರಿಗೆ ಇನ್ನೊಂದು ಮದುವೆಯಾಗಲು ಹೇಳ್ತಾರೆ. ಅದಕ್ಕೆ ಮೋಹನ್ ಒಪ್ಪುವುದಿಲ್ಲ. ಇಲ್ಲ ಆನಂದ್, ನಾನು ಅಷ್ಟು ಸುಲಭವಾಗಿ ನನ್ನ ಪರಿಮಳನ್ನು ಮರೆಯಲು ಸಾಧ್ಯವಿಲ್ಲ. ಹೀಗಿರಬೇಕಾದರೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ಒತ್ತಾಯಿಸಬೇಡ ಆನಂದ್. ಮೋಹನ್ ರಾವ್, ನಾನು ನಿನ್ನ ಸ್ನೇಹಿತ. ಯಾವಾಗ್ಲೂ ನಿನಗೆ ಒಳ್ಳೇದಂತಾನೇ ಬಯಸ್ತೇನೆ. ನನ್ನ ಮಾತು ಕೇಳು. ನೀನು ಹೀಗೆ ಇದ್ರೆ ಸರಿಯಾಗುವುದಿಲ್ಲ. ಮುಂದೆ ಈ ಮನೆಗೆ ಬೆಳಕಾಗಲು ನಿನಗೊಂದು ವಾರಸುದಾರ ಬೇಕಲ್ವೇ? ಅದನ್ಯಾಕ್ ನೀನು ಯೋಚಿಸ್ತಿಲ್ಲ? ನಿನ್ನ ಮಗಳನ್ನು ನೀನು ದೂರ ಮಾಡಿಕೊಂಡೆ. ನಿನಗೆ ಹೆಂಡತಿಯೂ ಇಲ್ಲ. ಎಷ್ಟು ದಿನ ತಾನೇ ಬೊಂಟಿಯಾಗಿರಲು ಸಾಧ್ಯ? ನನ್ನ ಮಾತು ಕೇಳು ಮೋಹನ್ ರಾವ್. ನನಗೆ ತಿಳಿದಿರುವ ಒಬ್ಬ ಹುಡುಗಿ ಇದ್ದಾಳೆ. ಈ ಕೂಡ್ಲೇ ನೀನು ಅವಳನ್ನು ಮದುವೆ ಮಾಡ್ಕೋ. ಬೇರೆ ಯಾವ ಮಾತನ್ನು ನನಗ್ ನೀನು ಹೇಳಬೇಡ. ನಾನು ಹೇಳಿದ ಹಾಗೆ ಕೇಳು ಅಷ್ಟೇ. ಮೊದಲು ಮದುವೆ ತಯಾರಿಗಳನ್ನು ಮಾಡ್ಕೋ. ಹೀಗೆ ತನ್ನ ಸ್ನೇಹಿತ ಆನಂದ್ ಮಾತಿಗೆ ಬೆಲೆ ಕೊಟ್ಟು ಇಷ್ಟವಿಲ್ಲದಿದ್ದರೂ ಮೋಹನ್ ರಾವ್ ಇನ್ನೊಂದು ಮದುವೆಗೆ ಒಪ್ಪಿಕೊಳ್ಳುತ್ತಾನೆ. ಮೋಹನ್ ರಾವ್ ಅವರ ಎರಡನೇ ಪತ್ನಿಯ ಹೆಸರು ಶಾಂತಲಾ. ಈಕೆ ಬಂದಾಗ ನಿಂದಾ ಮೋಹನ್ ರಾವ್ ಅವರನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡುತ್ತಾಳೆ. ಮೋಹನ್ ಕೂಡ ದಿನ ಕಳೆದಂತೆ ಸುಧಾರಿಸಿಕೊಳ್ಳಲು ಶುರು ಮಾಡುತ್ತಾನೆ. ಹೀಗೆ ದಿನಗಳು ಕಳೆದಂತೆ ಶಾಂತಲಾ ಕೂಡ ಗರ್ಭವತಿಯಾಗುತ್ತಾಳೆ. ಮೋಹನ್ಗೆ ತುಂಬಾ ಸಂತೋಷವಾಗುತ್ತದೆ. ಆದರೆ ಮನಸ್ಸಿನಲ್ಲಿ ಭಯವೂ ಶುರುವಾಗುತ್ತದೆ. ಏಕೆಂದರೆ ಪರಿಮಳಗೆ ಆದ ಸ್ಥಿತಿ ಅವನ ಮನಸ್ಸಿನಲ್ಲಿ ಉಳಿದಿರುತ್ತದೆ. ಅದಕ್ಕೆ ಮೋಹನ್ ತುಂಬಾ ಗಾಬರಿಯಿಂದಲೇ ಇರುತ್ತಾನೆ. ದಿನಗಳು ಕಳೆದಂತೆ ಶಾಂತಲಾಗೆ ಹೆಣ್ಣು ಮಗು ಜನಿಸುತ್ತದೆ. ತಾಯಿ ಮಗು ಇಬ್ಬರೂ ಕ್ಷೇಮವಾಗಿರುತ್ತಾರೆ. ಅದನ್ನು ಕಂಡು ಮೋಹನ್ ರಾವ್ ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ಪ್ರೀತಿಯಿಂದ ಮಗುವನ್ನು ಎತ್ತಿಕೊಂಡು ಸಂತೋಷಪಡುತ್ತಿರುತ್ತಾನೆ. ನೀನು ನನ್ನ ದೊಡ್ಡ ಮಗಳಂತೆ ದೌರ್ಭಾಗ್ಯವತಿಯಲ್ಲ. ನೀನು ನನ್ನ ಮನೆಗೆ ಭಾಗ್ಯವನ್ನು ತಂದಿರುವೆ. ನಿನ್ನನ್ನು ನಾನು ಪ್ರೀತಿಯಿಂದ ಸಾಕುತ್ತೇನೆ ಎಂದು ಮಗುವಿನ ಹತ್ತಿರ ಮಾತನಾಡುತ್ತಾನೆ. ಸೀತಾ, ಸೀತಾ, ಎಲ್ಲಿದ್ದೀಯ ಮಗಳೇ? ತುಂಟ ಹುಡುಗಿ, ಎಲ್ಲೋಗಿದ್ಯೋ ಏನೋ ಗೊತ್ತಿಲ್ಲ. ಯಾವಾಗ್ ನೋಡಿದ್ರೂ ಆಟ ಆಡ್ತಾನೆ ಇರ್ತೀಯ. ನನ್ ಕೈಗೆ ಸಿಗಲ್ಲ ಅಂತೀಯಲ್ಲ ನೀನು? ಸೀತಾ, ನಿನ್ ಅಜ್ಜಿಗೆ ವಯಸ್ಸಾಗಿದೆ. ನನಗೆ ಓಡಕ್ಕೆ ಆಗಲ್ಲ. ಎಲ್ಲಿದ್ರೂ ಬಂದ್ಬಿಡು ಸೀತಾ. ನನ್ ಕೈಯಲ್ಲಿ ಇನ್ನ ಆಗಲ್ಲಪ್ಪ ನಿನ್ನನ್ನು ಹುಡುಕಕ್ಕೆ. ನೀನೇ ಬಂದು ನನ್ನನ್ನು ನೋಡು. ಅಮ್ಮ, ಅಮ್ಮ, ನನಗೆ ತುಂಬಾ ನೋವಾಗ್ತಿದೆ. ಅಜ್ಜಿ, ಬೇಗ ಬನ್ನಿ, ನನಗೆ ತುಂಬಾ ಏಟಾಗಿದೆ. ಕಂದ, ಸೀತಾ, ಏನಾಯ್ತು ಮಗಳೇ? ದೇವ್ರೇ, ನನ್ ಮಗಳಿಗೆ ಅನ್ಯಾಯ ಮಾಡಿದೆ. ಅವಳೇನ್ ತಪ್ಪು ಮಾಡಿದ್ಲು? ಅವಳು ನನ್ ಹೊಟ್ಟೆಲ್ ಹುಟ್ಟಿದ್ದೇ ತಪ್ಪಾಗಿದೆ. ತಂದೆ ಇದ್ರೂ ಇಲ್ದ ಅನಾಥಳಂತೆ ಬದುಕ್ತಿದ್ದಾಳೆ. ಪಾಪ ನನ್ನತ್ತೆ, ಅವರಿಗೆ ವಯಸ್ಸಾಗಿದೆ. ಅವರು ತಾನೇ ಎಷ್ಟು ದಿನ ಅವಳ ಜೊತೆಯಲ್ಲಿ ಇರಲು ಸಾಧ್ಯ? ಹೇ ಭಗವಂತ, ನಿನಗೆ ಕರುಣೆ ಇಲ್ಲವೇ? ನನ್ನ ಕಂದನಿಂದ ನನ್ನನ್ನು ಏನನ್ನು ಏಕೆ ದೂರ ಮಾಡಿದೆ? ಅಯ್ಯೋ ಸೀತಾ, ನಿನ್ನನ್ನು ನೋಡಲು ನನ್ನ ಕೈಯಿಂದ ಆಗುತ್ತಿಲ್ಲ ಕಂದ. ಅಯ್ಯೋ ಕಂದ, ಬಿದ್ದು ಬಿಟ್ಟೆಯ? ಎದ್ದೇಳು ಸೀತಾ. ಸ್ವಲ್ಪ ಎಚ್ಚರವಾಗಿ ಓಡಾಡಬೇಕು ತಾನೇ? ನನ್ನ ಮಾತನ್ನೇ ನೀನು ಕೇಳಲ್ಲ. ನೋಡು ಈಗ ಎಷ್ಟೊಂದು ಪೆಟ್ಟಾಗಿದೆ. ಬಾ, ಈ ನೋವಿಗೆ ನಾನು ಔಷಧಿ ಹಾಕುತ್ತೇನೆ. ಬೇಗ ಗುಣ ಆಗಿಬಿಡುತ್ತದೆ. ಅಳಬೇಡ ಸೀತಾ. ಅಜ್ಜಿ, ನೋಡಿ, ನಾನೀಗ ಆರಾಮಾಗಿದ್ದೀನಿ. ನನ್ನ ಪೆಟ್ಟು ಎಲ್ಲ ವಾಸಿಯಾಗಿದೆ. ನನ್ನ ಮುದ್ದು ಅಜ್ಜಿ, ಎಷ್ಟು ಬೇಗ ನನ್ನ ಗಾಯವನ್ನು ವಾಸಿ ಮಾಡಿದಿರಿ ನೀವು. ಅಜ್ಜಿ, ಅಪ್ಪ ಯಾಕೆ ನನ್ನನ್ನು ನೋಡಲು ಬರುತ್ತಿಲ್ಲ? ಅಪ್ಪಾಜಿಗೆ ನಾನಂದೆ ಇಷ್ಟ ಇಲ್ಲವೇ? ನಾನು ಏನು ತಪ್ಪು ಮಾಡಿದೆ ಅಜ್ಜಿ? ನಾನು ಹುಟ್ಟಿದ್ದು ಅಪ್ಪಾಜಿಗೆ ಇಷ್ಟ ಇಲ್ಲವಂತೆ, ಹೌದಾ? ನಾನು ಹುಟ್ಟಬಾರದಾಗಿತ್ತು ಅಜ್ಜಿ. ಅಮ್ಮ ಯಾಕೆ ನನ್ನನ್ನು ಬಿಟ್ಟು ಹೋದಳು? ಅಜ್ಜಿ, ಅಮ್ಮಜಿಗೆ ಬಷ್ಟ ಹೇಳಿಲು ಹೇಳಿ ನಾನು ಅಮ್ಮ ಮುಖವನ್ನು ಕೂಡ ನೋಡಿಲ್ಲ. ಅಯ್ಯೋ ಕಂದ, ಹಾಗೆಲ್ಲ ಮಾತಾಡಬೇಡ. ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ. ನಿನ್ನಂತಹ ಬಂಗಾರದಂತಹ ಮಗುವನ್ನು ಬಿಟ್ಟು ಹೋಗಿದ್ದಾನೆ. ಅವನು ಒಬ್ಬ ದಡ್ಡ. ಇವತ್ತಲ್ಲ ನಾಳೆ ನಿನ್ನನ್ನು ಹುಡುಕಿಕೊಂಡು
ಖಂಡಿಕಿಕೊಂಡು ಖಂಡಿತ ಬರುತ್ತಾನೆ. ಸೀತಾ, ನಿನ್ನ ತಾಯಿಯನ್ನು ನೆನೆಸಿಕೊಂಡು ನೀನು ಅಳಬೇಡ ಮಗಳೇ. ನಿನ್ನ ಅಮ್ಮ ಎಲ್ಲೂ ಹೋಗಿಲ್ಲ, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತಾಳೆ. ನನ್ನ ಮಾತನ್ನು ನಂಬು, ನಿನ್ನ ತಾಯಿ ಪುಣ್ಯವಂತಳು. ಅದಕ್ಕೆ ಬೇಗ ದೇವರ ಬಳಿ ಹೋಗಿದ್ದಾಳೆ. ಅವಳು ಯಾವಾಗಲೂ ನಿನ್ನನ್ನು ಹಾರೈಕೆ ಮಾಡುತ್ತಲೇ ಇರುತ್ತಾಳೆ. ನೀನು ಚಿಂತಿಸಬೇಡ ಸೀತಾ. ಈಗ ಕಣ್ಣು ಮುಚ್ಚಿಕೊಂಡು ಮಲಗಿಕೋ. ನಿನ್ನ ಅಮ್ಮ ನಿನ್ನ ಕನಸಿನಲ್ಲಿ ಬರುತ್ತಾಳೆ. ಹೀಗೆ ಸೀತಾಳ ಅಜ್ಜಿ ಆ ಪುಟ್ಟ ಕಂದನನ್ನು ಸಮಾಧಾನಪಡಿಸಿ ಮಲಗಿಸುತ್ತಾಳೆ. ದಿನವೂ ಸೀತಾ ತನ್ನ ತಂದೆ ತಾಯಿಯ ಬಗ್ಗೆ ಕೇಳುತ್ತಲೇ ಇರುತ್ತಾಳೆ. ಪಾಪ ಅಜ್ಜಿ ತಾನೇ ಎಷ್ಟು ಅಂತ ಮೊಮ್ಮಗಳನ್ನು ಸಮಾಧಾನಪಡಿಸುತ್ತಾಳೆ. ಎಷ್ಟೋ ಬಾರಿ ಅಜ್ಜಿ ಹೋಗಿ ತನ್ನ ಮಗ ಮೋಹನ್ ಬಳಿ ಮಾತನಾಡಿದ್ದಾರೆ. ಒಮ್ಮೆ ಬಂದು ಮಗುವನನ್ನು ನೋಡಿ ಮಾತನಾಡಿಸಲು ಕೇಳಿಕೊಂಡಿದ್ದಾರೆ. ಆದರೆ ಮೋಹನ್ ರಾವ್ ಮಾತ್ರ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಎಂದು ಬಿಟ್ಟರು. ಮುಂದೆ ಏನು ಮಾಡಬೇಕೆಂದು ಅಜ್ಜಿ ಚಿಂತಿಸುತ್ತಾ ಕುಳಿತಿರುತ್ತಾರೆ. ಇಲ್ಲ, ನಾನು ಸೀತಾಳನ್ನು ಹೀಗೆ ಬಿಟ್ಟರೆ ಆಗುವುದಿಲ್ಲ. ಹೇಗಾದರೂ ಮಾಡಿ ಸೀತಾಳನ್ನು ಅವಳ ತಂದೆ ತಾಯಿ ನೆನಪುಗಳಿಂದ ಹೊರಗೆ ತರಬೇಕು. ಪಾಪ ಪುಟ್ಟ ಕಂದ ಮನಸ್ಸಿನಲ್ಲಿ ಎಷ್ಟು ನೋವಿದೆಯೋ ಏನೋ. ನಾನು ನಾಳೆಯಿಂದ ಸೀತಾಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಸ್ವಾಮೀಜಿಗಳು ಪ್ರತಿದಿನ ಪ್ರವಚನ ಮಾಡುತ್ತಾರೆ. ಅದನ್ನು ಕೇಳಿಸಿಕೊಂಡರೆ ಯಾದರೂ ಸೀತಾಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು. ಸೀತಾ, ಈ ದಿನ ನಾವು ದೇವಸ್ಥಾನಕ್ಕೆ ಹೋಗೋಣವೇ? ಅಲ್ಲಿ ಗುರುಗಳು ಒಳ್ಳೆ ಒಳ್ಳೆ ಕಥೆಗಳನ್ನು ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಬಾ ಕಂದ, ಹೋಗೋಣ. ಹೌದಾ ಅಜ್ಜಿ? ಅಲ್ಲಿ ಹೋದ್ರೆ ಕತೆ ಹೇಳ್ತಾರಾ? ಕತೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಹಾಗಾದ್ರೆ ಬೇಗ ಬನ್ನಿ ಅಜ್ಜಿ, ಅಲ್ಲಿಗೆ ಹೋಗೋಣ. ನಾನು ಅಲ್ಲಿ ದೇವರ ಬಳಿ ಬೇಡಿಕೊಳ್ಳುತ್ತೇನೆ. ನಾನು ಒಂದು ಸಲ ಅಮ್ಮನನ್ನು ನೋಡಬೇಕು ಅಂತ. ಅಜ್ಜಿ, ಆಗ ದೇವರು ಅಮ್ಮನನ್ನು ಕಲಿಸಿಕೊಡ್ತಾರಾ? ನೀನು ಹೇಳಿದೆ ತಾನೇ ಅಮ್ಮ ದೇವರ ಬಳಿ ಇದ್ದಾಳೆ ಅಂತ. ಕಂದ, ನಾನು ಇಲ್ಲೇ ನಿನ್ನ ಬಳಿಯೇ ಇದ್ದೇನೆ. ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನನ್ನು ಬಿಟ್ಟು ಹೋಗಬಾರ್ದಾಗಿತ್ತು. ನಾನು ಇಲ್ಲದೆ ನೀನು ಎಷ್ಟು ಕೊರಗುತ್ತಿರುವೆ ಎಂದು ನನಗೆ ತಿಳಿಯುತ್ತಿದೆ. ಆದರೆ ಏನು ಮಾಡಲಿ? ನಿನ್ನ ಹತ್ತಿರವೂ ಬರಲು ನನಗೆ ಆಗುತ್ತಿಲ್ಲವೇ? ಒಮ್ಮೆ ನಿನ್ನ ಹತ್ತಿರ ಬಂದು ನಿನ್ನನ್ನು ಎತ್ತಿಕೊಂಡು ಮುದ್ದಾಡಬೇಕೆಂಬ ಆಸೆ ಇದೆ. ಆದರೆ ಅದು ಸಾಧ್ಯವಿಲ್ಲ. ನಾನು ದುರಾದೃಷ್ಟವಂತೆ ಕಂದ. ನೀನು ಹುಟ್ಟಿದಾಗಿಂದ ನಿನಗೆ ಒಂದು ಲಾಲಿ ಹಾಡು ಕೂಡ ಹಾಡಲಿಲ್ಲ. ನಿನ್ನ ಲಾಲನೆ ಪಾಲನೆ ಯಾವುದೂ ನೋಡಿಕೊಳ್ಳಲು ನನ್ನ ಕೈಲಾಗಲಿಲ್ಲ. ನಿನ್ನಂತಹ ಮುದ್ದಾದ ಕಂದನನ್ನು ಬಿಟ್ಟು ನಾನು ಹೋಗಬಾರ್ದಾಗಿತ್ತು. ಕ್ಷಮಿಸು. ಪರಿಮಳ ಆತ್ಮವು ಕ್ಷಣ ಸೀತಾಳ ಹಿಂದೆಯೇ ಸುತ್ತುತ್ತಲಿರುತ್ತದೆ. ಸೀತಾಳನ್ನು ಬಿಟ್ಟು ಪರಿಮಳ ಹೋಗಲು ಆಗುತ್ತಿರಲಿಲ್ಲ. ಸೀತಾಳ ಅಜ್ಜಿ ಮಗುವನ್ನು ಕರೆದುಕೊಂಡು ಯಾವಾಗಲೂ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅಲ್ಲಿ ಗುರುಗಳು ಪ್ರವಚನ ಮಾಡುತ್ತಿದ್ದರು. ಅದನ್ನು ಕೇಳಿಸಿಕೊಳ್ಳುತ್ತಾ ಇಬ್ಬರು ಕುಳಿತುಕೊಳ್ಳುತ್ತಿದ್ದರು. ಸೀತಾಳಿಗೆ ದಿನದಿಂದ ದಿನಕ್ಕೆ ಗುರುಗಳ ಪ್ರವಚನ ಕೇಳಿಸಿಕೊಳ್ಳುವುದರಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಒಂದು ದಿನವೂ ಮಿಸ್ ಮಾಡದೆ ಗುರುಗಳ ಬಳಿ ಹೋಗಿ ಪ್ರವಚನ ಕೇಳಿಸಿಕೊಳ್ಳುತ್ತಿದ್ದಳು. ದಿನಗಳು ಕಳೆದಂತೆ ಸೀತಾ ಬೆಳೆದು ನಿಲ್ಲುತ್ತಾಳೆ. ಈ ಬೆಳವಣಿಗೆಯನ್ನು ನೋಡುತ್ತಲೇ ಪರಿಮಳ ಸೀತಾಳ ಸುತ್ತಲೂ ಇರುತ್ತಾಳೆ. ತನ್ನ ಮಗಳಿಗೆ ಯಾವಾಗಲೂ ನೆರಳಾಗಿ ನಿಂತಿರುತ್ತಾಳೆ. ಸೀತಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪ್ರವಚನ ಕೇಳಿ ಬರುವ ತನಕ ಮಗಳಿಗಾಗಿ ಕಾಯುತ್ತಾ ಇರುತ್ತಿದ್ದಳು. ಇದನ್ನೆಲ್ಲ ಗುರುಗಳು ಗಮನಿಸುತ್ತಿದ್ದರು. ಪರಿಮಳ ಬಗ್ಗೆ ಗುರುಗಳಿಗೆ ತಿಳಿದಿತ್ತು. ಆಕೆ ತನ್ನ ಮಗಳ ಸುತ್ತುವುದನ್ನು ಗಮನಿಸಿದರು. ತಾಯಿ, ನೀನು ಯಾಕೆ ಇಲ್ಲಿ ನಿಂತಿರುವೆ? ಗುರುಗಳೇ, ನಾನು ನಿಮ್ಗೆ ಕಾಣುತ್ತಿದ್ದೇನೆಯೇ? ನಾನು ಎಲ್ಲರಂತೆ ಅಲ್ಲ ಗುರುಗಳೇ. ನಾನು ಒಂದು ಆತ್ಮ. ನಾನು ಇಲ್ಲಿ ನನ್ನ ಮಗಳಿಗಾಗಿ ಕಾದು ಕುರಿತಿರುವೆ. ನನಗೆ ಎಲ್ಲವೂ ತಿಳಿದಿದೆ ಮಗಳೇ. ನಾನು ಇಂದಿನಿಂದ ನಿನ್ನನ್ನು ನೋಡುತ್ತಿಲ್ಲ. ಯಾವಾಗ ಸೀತಾ ನನ್ನ ಬಳಿ ಪ್ರವಚನ ಕೇಳಲು ಶುರು ಮಾಡಿದಳು, ಅಂದಿನಿಂದಲೂ ನಾನು ನಿನ್ನನ್ನು ಗಮನಿಸುತ್ತಾ ಇದ್ದೇನೆ. ನಿನ್ನ ಮಗಳಿಗಾಗಿ ನೀನು ಪಡುತ್ತಿರುವ ಶ್ರಮ ನನಗೆ ಅರ್ಥವಾಗುತ್ತಿದೆ. ನನ್ನ ಯಾವ ತಪ್ಪಿಗಾಗಿ ಈ ಶಿಕ್ಷೆ ಗುರುಗಳೇ? ನನ್ನ ಪತಿ ನನ್ನ ಮಗಳನ್ನು ಒಂಟಿಯಾಗಿ ಬಿಟ್ಟು ಬಿಟ್ಟಿದ್ದಾರೆ. ನನ್ನ ಅತ್ತೆ ಇಲ್ಲದಿದ್ದರೆ ನನ್ನ ಕಂದನ್ ಗತಿ ಏನಾಗುತ್ತಿತ್ತು? ಅವರು ವಯಸ್ಸಾದ ಜೀವ. ಎಷ್ಟು ದಿನ ನನ್ನ ಮಗಳ ಜೊತೆ ಇರಲು ಸಾಧ್ಯ? ಎಲ್ಲಿ ನನ್ನ ಮಗಳು ಒಂಟಿಯಾಗಿ ಬಿಡುತ್ತಾಳೋ ಏನೋ ಎಂದು ನನ್ನ ಆತಂಕ ಗುರುಗಳೇ. ಗುರುಗಳೆಡೆ ದಯಮಾಡಿ ನೀವಾದರೂ ನನ್ನ ಪತಿಗೆ ಹೇಳಿ ನನ್ನ ಮಗಳನ್ನು ಒಪ್ಪಿಕೊಳ್ಳಲು. ಇಷ್ಟು ದಿನ ನನ್ನ ಮನಸ್ಸಿನಲ್ಲಿದ್ದ ನೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯಮಾಡಿ ನನಗೇನಾದರೂ ಸಹಾಯ ಮಾಡಿ ಗುರುಗಳೇ. ಚಿಂತಿಸಬೇಡ ಮಗಳೇ.
ಇಲ್ಲಿ ತಪ್ಪು ನಿನ್ನದು ಅಲ್ಲ, ನಿನ್ನ ಪತಿಯದ್ದೂ ಅಲ್ಲ. ಇದೆಲ್ಲವೂ ದೈವ ನಿರ್ಣಯ. ಭಗವಂತ ನಮಗೆ ಯಾವ ದಾರಿ ತೋರಿಸುತ್ತಾನೋ ಅದರ ಜೊತೆಯಲ್ಲಿ ನಾವು ನಡೆಯಬೇಕು ಅಷ್ಟೇ. ನೀನು ನಿಶ್ಚಿಂತೆಯಿಂದ ಇರು. ಆಗಲೇ ನಿನ್ನ ಆತ್ಮವೂ ಶಾಂತಿಸುತ್ತದೆ. ಇಲ್ಲವಾದರೆ ನಿನಗೆ ಮೋಕ್ಷ ಸಿಗದೆ ಇಲ್ಲೇ ಉಳಿಯಬೇಕಾಗುತ್ತದೆ. ಗುರುಗಳು ಪರಿಮಳ ಹತ್ತಿರ ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಪರಿಮಳ ಯಾವಾಗಲೂ ತನ್ನ ಮಗಳ ಸುತ್ತಲೇ ಸುತ್ತುತ್ತಿರುತ್ತಾಳೆ. ಗುರುಗಳು ಹೇಳಿದ ಮಾತು ಪರಿಮಳ ಮನಸ್ಸಿನಲ್ಲಿ ಇರುತ್ತದೆ. ತನ್ನ ಮಗಳ ಬಳಿ ಮಾತನಾಡುವ ಆ ದಿನಕ್ಕೋಸ್ಕರ ಪರಿಮಳ ಕಾಯುತ್ತಾ ಇರುತ್ತಾಳೆ. ಮಗಳೇ ಭಾಗ್ಯ, ಎಲ್ಲಿದ್ದೀಯಮ್ಮ? ನಿನ್ನ ಬಳಿ ಏನು ಮಾತನಾಡುವುದಿದೆ, ಬೇಗ ಬಾ. ಅಪ್ಪಾಜಿ, ಏನು ಅಂತ ವಿಷಯ? ಈ ದಿನ ನಿಮ್ಮ ಮುಖದಲ್ಲಿ ತುಂಬಾ ಸಂತೋಷ ಕಾಣುತ್ತಿದೆ. ಅಮ್ಮ, ನಿಮ್ಗೇನಾದ್ರೂ ತಿಳಿದಿದ್ದೀಯಾ? ಭಾಗ್ಯ, ನಾಳೆ ನಿನ್ನನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ. ಈಗಿನಿಂದಲೇ ನಿನಗೆ ಬೇಕಾದ ತಯಾರಿಗಳನ್ನು ಮಾಡಿಕೋ. ನಿನಗೇನೆ ಬೇಕಿದ್ದರೂ ಅಮ್ಮನ ಬಳಿ ಹೇಳಿ ತರಿಸಿಕೋ. ಆದರೆ ನೀನು ಖುಷಿಯಾಗಿರಬೇಕು ಅಷ್ಟೇ. ನನಗೆ ಶಾಂತಲಾ, ನೋಡಿಕೋ. ಯಜಮಾನ್ರೇ, ನಿಮ್ಮ ತಾಯಿ ನಿಮ್ಮ ಬಳಿ ಒಂದು ವಿಷಯವನ್ನು ತಿಳಿಸಲು ಹೇಳಿದ್ದಾರೆ. ನಿಮ್ಮ ದೊಡ್ಡ ಮಗಳು ಸೀತಾ, ಆಕೆ ಈಗ ಬೆಳೆದು ನಿಂತಿದ್ದಾಳೆ. ಅವಳಿಗೆ ಒಬ್ಬ ವರನನ್ನು ಹುಡುಕಲು ನಿಮಗೆ ತಿಳಿಸಿದ್ದಾರೆ. ಸೀತಾಗೆ ಮದುವೆ ಮಾಡಬೇಕೆಂಬ ಇಚ್ಛೆ ನಿಮ್ಮ ತಾಯಿಯವರದ್ದು. ಅದು ನಿಮ್ಮ ಕರ್ತವ್ಯ ಕೂಡ ಎಂದು ತಿಳಿಸಿದ್ದಾರೆ. ಈ ಕೂಡಲೇ ವರ ಹುಡುಕಬೇಕಂತೆ. ನೋಡಿ, ನೀವ್ ತುಂಬಾ ತಲೆ ಕೆಡಿಸ್ಕೋಬೇಡಿ. ಅವಳಿಗ್ ಮುಂದೆ ನಿಂತು ನೀವ್ ಮದ್ವೆ ಮಾಡಿದ್ರ ಅವಳು ಹೋಗಿದ್ ಮನೆನಲ್ಲೂ ದುರಾದೃಷ್ಟವೇ ತರ್ತಾಳದಕ್ಕೆ. ನೀವ್ ಮುಂದೆ ನಿಂತು ಮದ್ವೆ ಮಾಡೋದಿಲ್ಲ ಏನೋ ಬೇಡ. ಯಾವ್ದಾದ್ರೂ ಒಬ್ಬ ಬಡ ಹುಡುಗ ಸಿಕ್ತನ ಏನೋ ನೋಡಿ. ನಿಮ್ ತಾಯಿ ಅವಳಿಗ್ ತಿಳಿದಿರೋ ಹಾಗೆ ಅವಳಿಗ್ ಮದ್ವೆ ಮಾಡಿ ಫಸ್ಟು ಕಳಿಸಿ. ಅವಾಗ್ಲೇ ನಮ್ಗೂ ನೆಮ್ಮದಿ. ಅದು ಸರಿ ಶಾಂತಲಾ, ನಾನು ಈಗಲೇ ಯಾವುದಾದ್ರೂ ಒಂದು ಹುಡುಗನ್ನ ನೋಡಿ ಫಸ್ಟ್ ಆ ಸೀತಾಗೆ ಮದುವೆ ಮಾಡಿ ಕಳಿಸ್ತೀನಿ. ಇಲ್ಲ ಅಂದ್ರೆ ನನ್ನ ತಾಯಿಗಾಟ ನನಗೆ ಸಹಿಸೋಕಾಗೋದಿಲ್ಲ. ಯಾವಾಗಲೂ ಸೀತಾ ಸೀತಾ ಅಂತಾನೆ ಇರ್ತಾಳೆ. ಅವಳಿಗೆ ಈಗಲೇ ನನ್ನ ಮೇಲೆ ಕೋಪ ಜಾಸ್ತಿ. ಅದಕ್ಕೆ ನನ್ನ ತಾಯಿಗೂ ಸಮಾಧಾನ ಆಗಬೇಕಾದ್ರೆ ಫಸ್ಟ್ ಅವಳಿಗೆ ಮದುವೆ ಮಾಡಿ ಕಳಿಸ್ಬೇಕು. ಸೋಮಣ್ಣ, ಯಾವುದಾದ್ರೂ ತುಂಬಾ ಬಡವರ ಮನೆ ಇದ್ದರೆ ನೋಡು, ಅವರ ಬಳಿ ಹೋಗಿ ಮಾತನಾಡು. ಸೀತಾಳನ್ನು ಕೊಟ್ಟು ಮದುವೆ ಮಾಡುತ್ತೇವೆ ಎಂದು ತಿಳಿಸಿ ಬಾ. ಈ ಮಾತುಗಳನ್ನು ಕೇಳಿಸಿಕೊಂಡ ಪರಿಮಳಗೆ ತುಂಬಾ ಕೋಪ ಬರುತ್ತದೆ. ಆದರೆ ಅವಳಿಂದ ಏನು ಮಾಡಲು ಸಾಧ್ಯವಿಲ್ಲ. ತಕ್ಷಣ ಪರಿಮಳ ಗುರುಗಳ ಬಳಿ ಓಡುತ್ತಾಳೆ. ಗುರುಗಳೇ, ನನ್ನ ಮಗಳನ್ನು ಕಾಪಾಡಿ. ನನ್ನ ಮಗಳಿಗೆ ನನ್ನ ಪತಿ ಅನ್ಯಾಯ ಮಾಡುತ್ತಿದ್ದಾರೆ. ಅವರ ಮಗಳಿಗೆ ಶ್ರೀಮಂತ ಹುಡುಗನನ್ನು ತಂದು ಮದುವೆ ಮಾಡಿಸುತ್ತಾರಂತೆ. ಆದರೆ ನನ್ನ ಮಗಳಿಗೆ ಬಡ ಕುಟುಂಬದಿಂದ ಹುಡುಗನನ್ನು ತರಲು ತಿಳಿಸಿದ್ದಾರೆ. ಇವರಿಗೇಕೆ ನನ್ನ ಮಗಳ ಮೇಲೆ ಇಷ್ಟು ದ್ವೇಷ ಗುರುಗಳೇ? ದಯವಿಟ್ಟು ಕಾಪಾಡಿ ನನ್ನ ಸೀತಾಳನ್ನು. ಚಿಂತಿಸಬೇಡ ಮಗಳೇ, ಎಲ್ಲವೂ ದೈವ ನಿರ್ಣಯ. ಇದರಲ್ಲಿ ನಮ್ಮ ಪಾತ್ರವೂ ಏನೂ ಇಲ್ಲ. ನಿನ್ನ ಮಗಳಿಗೆ ಏನು ದಕ್ಕಬೇಕು ಅದು ಖಂಡಿತವಾಗಿ ದಕ್ಕುತ್ತದೆ. ಚಿಂತಿಸಬೇಡ ಮಗಳೇ, ಇದರಲ್ಲಿ ನಾನು ಮಾಡುವುದಕ್ಕೆ ಏನೂ ಇಲ್ಲ. ಅಯ್ಯೋ, ಗುರುಗಳು ಕೂಡ ಕೈ ಬಿಟ್ರೆ ನನ್ನ ಮಗಳ ಗತಿ ಏನು? ನನಗೆ ಏನು ಮಾಡಬೇಕೆಂದು ದಿಕ್ಕೆ ತೋಚುತ್ತಿಲ್ಲ. ದೇವರೇ, ನಿನಗೆ ಇದು ನ್ಯಾಯವೇ? ಯಾಕೆ ನೀನು ಹೀಗೆ ನನ್ನ ಕೈಯನ್ನು ಕಟ್ಟಿ ಹಾಕಿ ಇರುವೆ? ನನ್ನ ಮಗಳಿಗೂ ಸಹಾಯ ಮಾಡದಿರುವಷ್ಟು ನತದೃಷ್ಟೇನಾ ನಾನು? ನಾನು ಏನು ಅಂತ ತಪ್ಪು ಮಾಡಿದೆ? ನಿನಗೆ ಕರುಣೆ ಇಲ್ಲವೇ? ಯಜಮಾನ್ರೇ, ಇವರು ಇಲ್ಲೇ ಪಕ್ಕದಲ್ಲಿಯವರು. ಇವರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದೇನೆ. ಇವರು ತುಂಬಾ ಬಡವರು, ಕೂಲಿ ಕೆಲಸವನ್ನು ಮಾಡಿ ಬದುಕುತ್ತಿದ್ದಾರೆ. ನಿಮ್ಮ ದೊಡ್ಡ ಮಗಳು ಸೀತಾಳನ್ನು ಮದುವೆ ಮಾಡಿಕೊಳ್ಳಲು ಇವರಿಗೆ ಇಷ್ಟ ಇದೆಯಂತೆ. ಓಹೋ, ಆಗ ಸರಿ. ಹಾಗಾದರೆ ಸೀತಾಳನ್ನು ಮದುವೆ ಮಾಡಿ ನಾನು ನಿಮ್ಮ ಮನೆಗೆ ಕಳಿಸಿಕೊಡುತ್ತೇನೆ. ನೀವಿನ್ನು ಹೋಗಬಹುದು. ಹೀಗೆ ಮೋಹನ್ ರಾವ್ ಸೀತಾಳನ್ನು ಆ ಬಡ ಹುಡುಗನ ಮನೆಗೆ ಮದುವೆ ಮಾಡಿ ಕಳಿಸಿಕೊಡ್ತಾರೆ. ನಂತರ ಭಾಗ್ಯಳನ್ನು ಒಬ್ಬ ದೊಡ್ಡ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಭಾಗ್ಯ ಖುಷಿಯಿಂದ ಮದುವೆ ಮಾಡಿಕೊಂಡು ತನ್ನ ಗಂಡನ ಮನೆಗೆ ತಿರುಳುತ್ತಾಳೆ. ಈ ಕಡೆ ಸೀತಾ ಕೂಡ ತನ್ನ ಗಂಡನ ಮನೆಗೆ ಹೋಗುತ್ತಾಳೆ. ಕೆಲವು ದಿನಗಳ ನಂತರ ಭಾಗ್ಯ ದುಃಖದಿಂದ ತನ್ನ ತವರಿಗೆ ಬರುತ್ತಾಳೆ. ಅಪ್ಪಾಜಿ, ನನ್ ಜೀವನ ಹಾಳಾಗ್ ಹೋಗಿದೆ. ನಾನು ನನ್ನ ಗಂಡನ ಮನೆಗೆ ಹೋದಾಗಿನಿಂದ ಅವರಿಗೆ ಎಲ್ಲ ವಿಷಯದಲ್ಲೂ ಲಾಸ್ ಆಗ್ ಹೋಗಿದೆ. ಅದಕ್ಕಾಗಿ ಯಾವಾಗ್ಲೂ ನನ್ನ ಅತ್ತೆ ನನ್ನನ್ನು ನತದೃಷ್ಟ ಎಂದು ಬಯಸುತ್ತಿರ್ತಾರೆ. ನಾನು ಅವರ ಮನೆಗೆ ಕಾಲಿಟ್ಟಾಗಿನಿಂದ ಅವರಿಗೆ ಕಷ್ಟ ಬಂದಿದೆ ಎನ್ನುತ್ತಿರ್ತಾರೆ. ಅಲ್ಲಿ ಇದ್ದ ಸಂಪತ್ತು ಎಲ್ಲವೂ ನನ್ನಿಂದಲೇ ಹಾಳಾಯ್ತಂತೆ ಅಂತ ತಪ್ಪು. ನಾನೇನ್ ಮಾಡಿದೆ ಅಪ್ಪಾಜಿ?
ಅವರಿಗೆ ಕಷ್ಟ ಬರಲು ನಾನೇ ಕಾರಣವಾ? ಅಲ್ಲಿ ನನಗೆ ತಿನ್ನಲು ಊಟ ಕೂಡ ಸಿಗುತ್ತಿಲ್ಲ ಅಪ್ಪಾಜಿ. ಏನು ಹೇಳುತ್ತಿರುವೆ ಮಗಳೇ? ನಿನ್ನ ಗಂಡನ ಮನೆಯಲ್ಲಿ ನಿನಗೆ ತಿನ್ನಲು ಊಟ ಸಿಗುತ್ತಿಲ್ಲವೇ? ಅವರು ನಿನ್ನನ್ನು ನತದೃಷ್ಟ ಎಂದು ಬಯಸುತ್ತಿದ್ದಾರಾ? ಏನಾಯ್ತು? ಇದೆಲ್ಲ ಹೇಗೆ ಸಾಧ್ಯ? ಸರಿ ಮಗಳೇ, ನೀನು ಈಗ ಒಳಗೆ ಹೋಗು. ಸೀತಾ, ಯಾಕೆ ಆಶ್ಚರ್ಯದಿಂದ ನೋಡ್ತಿರುವೆ? ಬಾ ಸೀತಾ, ಇದು ನಿನ್ನ ಮನೆ. ಬಲಗಾಲಿಟ್ಟು ಒಳಗೆ ಬಾ ಸೀತಾ. ಅಜ್ಜಿ, ಏನಿದೆಲ್ಲ? ಇದು ಕನಸೆಲ್ಲ ತಾನೆ? ಇವ್ರು ತುಂಬಾ ಬಡವರೆಂದು ಹೇಳಿದ್ದರು, ಆದ್ರೆ ಇಲ್ಲಿ ಇಷ್ಟೊಂದು ಶ್ರೀಮಂತಿಕೆ ಇದೆ. ಇದು ಹೇಗೆ ಸಾಧ್ಯ ಅಜ್ಜಿ? ನಿನ್ನ ಕಣ್ಣುಗಳನ್ನು ನಂಬಲು ನನಗೆ ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಏನಾಗುತ್ತೆ ಅಜ್ಜಿ? ಮಗಳೇ ಸೀತಾ, ನನಗೂ ಏನು ಅರ್ಥವಾಗ್ತಿಲ್ಲ. ಸೋಮಪ್ಪ ಏನಿದೆಲ್ಲ? ಈ ಹುಡುಗ ತುಂಬ ಬಡವ ಎಂದು ಹೇಳಿದ್ದೆ ಅಲ್ಲವೇ? ಆದರೆ ಇಲ್ಲಿ ಯಾವ ಬಡತನವೂ ಕಾಣಿಸುತ್ತಿಲ್ಲ. ಏನಿದು ಸೋಮಪ್ಪ? ನನಗೇನು ಅರ್ಥವಾಗುತ್ತಿಲ್ಲ. ಏನಾಗುತ್ತಿದೆ ಎಂದು ತಿಳಿಸು. ಅಮ್ಮ, ನೀವು ಸೀತಾಗೆ ಹುಡುಗನನ್ನು ಹುಡುಕಲು ನಿಮ್ಮ ಮಗನಿಗೆ ತಿಳಿಸಲು ನನ್ನ ಬಳಿ ಹೇಳಿದಿರಿಯಲ್ಲವೇ? ಆಗ ನಾನು ಹೋಗಿ ಮೋಹನ್ ರಾವ್ ಅವರಿಗೆ ವಿಷಯವನ್ನು ತಿಳಿಸಿದೆ. ಆದರೆ ಅವರು ಒಬ್ಬ ಬಡ ಹುಡುಗನನ್ನು ನಿಮ್ಮ ಮೊಮ್ಮಗಳಿಗೆ ಹುಡುಕಲು ತಿಳಿಸಿದರು. ಸೀತಾ ಹುಟ್ಟಿದಾಗಿನಿಂದಲೂ ಅನುಭವಿಸುತ್ತಿರುವ ಸಂಕಟ ನನಗೆ ತಿಳಿದಿದೆ ಅಮ್ಮ. ನನ್ನ ಮನಸ್ಸಿಗೂ ತುಂಬಾ ನೋವಾಯಿತು. ಆಗ ನಾನು ಗುರುಗಳ ಬಳಿ ಬಂದು ಮಾತನಾಡಿದೆ. ಎಲ್ಲ ವಿಚಾರವನ್ನು ಗುರುಗಳ ಮುಂದೆ ಇಟ್ಟೆ. ಆಗ ಅವರು ನನಗೆ ಇವರನ್ನು ಪರಿಚಯಿಸಿದರು. ನನಗಷ್ಟೇ ತಿಳಿದಿದೆ ಅಮ್ಮ. ಇವರ ಬಗ್ಗೆ ನನಗೆ ಯಾವ ವಿಚಾರವೂ ತಿಳಿದಿಲ್ಲ. ಈ ಹುಡುಗನನ್ನು ಕರೆದುಕೊಂಡು ಹೋಗಿ ನಿಮ್ಮ ಮಗನ ಮುಂದೆ ನಿಲ್ಲಿಸಿ, ಈ ಹುಡುಗ ತುಂಬಾ ಬಡವ ಎಂದು ಹೇಳಿದೆ ಅಷ್ಟೇ. ಅದನ್ನು ಕೂಡ ಗುರುಗಳೇ ನನ್ನ ಬಳಿ ತಿಳಿಸಿದರು. ನಂತರದ ವಿಚಾರ ನಾನು ಹೇಳುತ್ತೇನೆ. ಗುರುಗಳ ಪ್ರವಚನ ಕೇಳಲು ನಾನು ಕೂಡ ಯಾವಾಗಲೂ ಅಲ್ಲಿಗೆ ಬರುತ್ತಿದ್ದೆ. ಆಗ ನಾನು ಸೀತಾಳನ್ನು ಅಲ್ಲಿ ನೋಡಿದೆ. ಸೀತಾ ಗುರುಗಳಿಗೆ ಮಾಡುವ ಸೇವೆಯನ್ನು ದಿನ ನೋಡುತ್ತಿದ್ದೆ. ಸೀತಾಳ ಬಗ್ಗೆ ಎಲ್ಲ ವಿಚಾರವನ್ನು ಗುರುಗಳದುಕೊಂಡೆ. ಆಗಾಗ ಸೀತಾಳ ಮೇಲೆ ಪ್ರೀತಿ ನನಗೆ ಇನ್ನೂ ಹೆಚ್ಚಾಯಿತು. ನನಗೆ ಸೀತಾಳನ್ನು ಮದುವೆ ಮಾಡಿಕೊಡಿ ಎಂದು ಗುರುಗಳ ಬಳಿ ಬೇಡಿಕೊಂಡೆ. ನನ್ನ ಎಲ್ಲ ವಿಚಾರವನ್ನು ಕೂಡ ಗುರುಗಳಿಗೆ ತಿಳಿಸಿದೆ. ಆಗ ಗುರುಗಳು ಸಮಯ ಬರುವ ತನಕ ನನಗೆ ಕಾದಿರಲು ತಿಳಿಸಿದರು. ಅದೇ ರೀತಿ ಒಂದು ದಿನ ನನ್ನನ್ನು ಗುರುಗಳು ಬರಲು ಹೇಳಿದರು. ನಾನು ಬಂದು ಗುರುಗಳನ್ನು ಭೇಟಿ ಮಾಡಿದೆ. ಆಗ ಗುರುಗಳು ಈ ವಿಚಾರವನ್ನು ನನಗೆ ತಿಳಿಸಿದರು ಮತ್ತು ನನ್ನನ್ನು ಬಡವನಾಗಿ ಸೀತಾಳ ತಂದೆಯ ಮುಂದೆ ಹೋಗಿ ಮಾತನಾಡಲು ತಿಳಿಸಿದರು. ಅದರಂತೆ ನಾನು ನಡೆದುಕೊಂಡೆ. ಸೀತಾಳ ತಂದೆಯು ನನ್ನನ್ನು ಬಡವ ಎಂದು ನಂಬಿದರು. ಸೀತಾಳನ್ಬಿದರು. ಸೀತಾಳನ್ನು ನನಗೆ ಕೊಟ್ಟು ಮದುವೆಯೂ ಮಾಡಿದರು. ಇದೆಲ್ಲವೂ ಗುರುಗಳು ಹೇಳಿದ ಪ್ರಕಾರ ನಾನು ಮಾಡಿದೆ ಅಷ್ಟೇ. ಮತ್ತೆ ಯಾಕೆ ಯಾವ ವಿಚಾರವನ್ನ ಗುರುಗಳು ನನ್ನ ಬಳಿ ಹೇಳಲಿಲ್ಲ? ಮೊದಲೇ ಈ ವಿಚಾರವನ್ನ ತಿಳಿಸಿದ್ದರೆ ನಾನೇ ನನ್ನ ಸೀತಾಳನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತಿದ್ದೆ ಅಲ್ಲವೇ? ಗುರುಗಳು ಏಕೆ ನನ್ನ ಬಳಿ ಹೇಳಲಿಲ್ಲ? ಬನ್ನಿ, ಎಲ್ಲರೂ ಗುರುಗಳ ಬಳಿ ಹೋಗಿ ಮಾತನಾಡೋಣ. ಗುರುಗಳೇ, ರಾಜುವಿನ ವಿಚಾರ ನನ್ನ ಬಳಿ ಹೇಗೆ ತಿಳಿಸಲಿಲ್ಲ? ಮತ್ತೆ ಅವನಿಗೇಕೆ ಬಡವನಾಗಿ ನಟಿಸಲು ತಿಳಿಸಿದಿರಿ? ನನಗೇನು ಅರ್ಥ ಆಗುತ್ತಿಲ್ಲ ಗುರುಗಳೇ. ದಯವಿಟ್ಟು ಎಲ್ಲ ವಿಚಾರವನ್ನು ನನಗೆ ತಿಳಿಸಿ. ಖಂಡಿತವಾಗಿ ತಿಳಿಸುತ್ತೇನೆ ಅಮ್ಮ. ನೀವು ಸೀತಾಳಿಗೆ ಮದುವೆ ಮಾಡಬೇಕೆಂದು ನಿಮ್ಮ ಮಗನಿಗೆ ಸುದ್ದಿ ಮುಟ್ಟಿಸಿದ್ದೀರಿಯಲ್ಲವೇ? ಆಗ ನಿಮ್ಮ ಮಗ ಮತ್ತು ಸೊಸೆ ಇಬ್ಬರು ಸೀತಾಳಿಗೆ ಒಬ್ಬ ಬಡ ಹುಡುಗನನ್ನು ನೋಡಿ ಮದುವೆ ಮಾಡಲು ತಿಳಿಸಿದ್ದಾರೆ. ಅದೂ ಅಲ್ಲದೆ ಸೀತಾ ಒಬ್ಬ ನತದೃಷ್ಟೆ. ಅವಳು ಎಲ್ಲೇ ಹೋದರೂ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಎಂದು ಅವರು ತಿಳಿದುಕೊಂಡಿದ್ದಾರೆ. ಅದಕ್ಕೆ ಅವಳಿಗೆ ಬಡ ಕುಟುಂಬದಲ್ಲಿ ಮದುವೆ ಮಾಡಿ ಕಳಿಸಬೇಕೆಂದು ಇಬ್ಬರು ತೀರ್ಮಾನಿಸಿದರು. ಅದಕ್ಕಿಂತ ಮೊದಲೇ ರಾಜು ನನ್ನ ಬಳಿ ಸೀತಾಳನ್ನು ಮದುವೆ ಮಾಡಿಕೊಳ್ಳುವ ವಿಚಾರವನ್ನು ನಾನು ಕೂಡ ಸಮಯಕ್ಕಾಗಿ ಕಾಯುತ್ತಿದ್ದೆ. ನಿಮ್ಮ ಮಗ ಮತ್ತು ಸೊಸೆ ಮಾತನಾಡಿಕೊಂಡ ವಿಷಯವನ್ನು ನನ್ನ ಬಳಿ ಬಂದು ಒಬ್ಬರು ದುಃಖದಿಂದ ಹೇಳಿಕೊಂಡರು. ಆಗಲೇ ನಾನು ರಾಜುವನ್ನು ಕರೆದು ಬಡವನಾಗಿ ನಟಿಸಲು ತಿಳಿಸಿದೆ. ರಾಜು ಕೂಡ ಅದಕ್ಕೆ ಒಪ್ಪಿಕೊಂಡು ಬಡವನಾಗಿ ಹೋಗಿ ನಿಮ್ಮ ಮಗನ ಮುಂದೆ ನಿಂತ. ನಿಮ್ಮ ಮಗ ಕೂಡ ಇದನ್ನು ನಿಜ ಎಂದು ತಿಳಿದುಕೊಂಡು ರಾಜುಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ರಾಜುವಿನ ಆಸೆಯೂ ಈಡೇರಿತು. ಹಾಗೆ ನಿಮ್ಮ ಮಗನ ಆಸೆಯೂ ಈಡೇರಿತು ಮತ್ತು ಇನ್ನೊಬ್ಬರ ಮನಸ್ಸು ಕೂಡ ಶಾಂತಿಸಿತು. ಈಗ ಎಲ್ಲವೂ ಒಳ್ಳೆಯದೇ ಆಗಿದೆ ಅಮ್ಮ. ಗುರುಗಳೇ, ನೀವು ಆಗಿನಿಂದಲೂ ಇನ್ನೊಬ್ಬರು ಎಂದು ಮಾತನಾಡುತ್ತಿದ್ದೀರಾ? ಆ ಇನ್ನೊಬ್ಬರು ಯಾರು ಎಂದು ನಮಗೆ ಅರ್ಥ ಆಗುತ್ತಿಲ್ಲ. ದಯವಿಟ್ಟು ಯಾರೆಂದು ತಿಳಿಸಿ ಗುರುಗಳೇ.
ನನಗೆ ಇಷ್ಟು ಉಪಕಾರ ಮಾಡಿದ ಆ ಇನ್ನೊಬ್ಬರು ಯಾರು ಎಂದು ನಾನು ನೋಡಬೇಕು. ಅವರನ್ನು ಈಗಲೇ ಇಲ್ಲಿಗೆ ಕರೆಸಿ ಗುರುಗಳೇ. ಪರಿಮಳ, ಬಾ ತಾಯಿ. ನಿನಗೆ ನಿನ್ನ ಮಗಳನ್ನು ಮಾತನಾಡಿಸಬೇಕೆಂಬ ಆಸೆ ಇತ್ತಲ್ಲವೇ? ಆ ಆಸೆ ಈಡೇರುವ ಸಮಯ ಈಗ ಬಂದಿದೆ. ಬಾ ಮಗಳೇ, ಬಂದು ನಿನ್ನ ಮಗಳನ್ನು ಪ್ರೀತಿಯಿಂದ ಮಾತನಾಡಿಸು. ನಿನ್ನ ಆಸೆಯನ್ನು ಈಡೇರಿಸಿಕೊ. ನಿನ್ನ ಆತ್ಮವನ್ನು ಶಾಂತಿಗೊಳಿಸಿಕೊ. ಅಮ್ಮ ಪರಿಮಳ, ನೀನು ಇಲ್ಲೇ ಇದ್ದೀಯಾ? ಇಷ್ಟು ದಿನದಿಂದ ಏಕೆ ನಮ್ಮ ಕಣ್ಣಿಗೆ ಕಾಣಿಸಲಿಲ್ಲ ತಾಯಿ? ಅಮ್ಮ, ನೀವೇನಾ ನನ್ನ ತಾಯಿ? ಯಾಕಮ್ಮ ನನ್ನನ್ನು ಇಷ್ಟು ಬೇಗ ಬಿಟ್ಟು ಹೋದಿರಿ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವೇ? ಅದಕ್ಕೆ ನೀವು ನನ್ನನ್ನು ಬಿಟ್ಟು ಹೋದಿರಾ? ಯಾಕಮ್ಮ ಹೀಗ್ ಮಾಡಿದೆ ನೀನು? ನಿನಗೆ ನಾ ಎಂದ್ರೆ ಇಷ್ಟ ಇಲ್ವೇ? ಹೇಳು ಅಮ್ಮ, ನೀನಿಲ್ದೆ ನಾನು ಎಷ್ಟು ನೋವು ಪಟ್ಟಿದ್ದೇನೆ ಗೊತ್ತಾ? ತಾಯಿ ಇಲ್ದೆ ಮಕ್ಕಳು ಬದುಕಲು ಸಾಧ್ಯವೇ ಅಮ್ಮ? ನಾನು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ. ಅಜ್ಜಿ ಇಲ್ಲವಾಗಿದ್ದರೆ ನನ್ನ ಜೀವನ ಏನಾಗುತ್ತಿತ್ತು ಅಮ್ಮ? ಎಲ್ಲೋ ಒಂದು ಕಡೆ ಅನಾಥ ಶವವಾಗಿ ಹೋಗುತ್ತಿದ್ದೆ. ಮಾತನಾಡುವಮ್ಮ. ಸೀತಾ, ನನ್ನ ಕಂದ, ಈ ನಿನ್ನ ಅಮ್ಮನನ್ನು ಕ್ಷಮಿಸು ಮಗಳೇ. ನೀನು ದೌರ್ಭಾಗ್ಯವಂತೆ ಅಲ್ಲ. ನಿನ್ನ ಜೊತೆ ಇರಲು ನಾನೇ ಕೇಳಿಕೊಂಡು ಬಂದಿಲ್ಲ ಮಗಳೇ. ನಾನು ದೂರ ಅದೃಷ್ಟವಂತೆ. ನನ್ನನ್ನು ಕ್ಷಮಿಸು ಮಗಳೇ. ನಿನ್ನ ತಂದೆ ಹೀಗೆ ಮಾಡಬಾರದಾಗಿತ್ತು. ಅವರು ನನ್ನ ಮೇಲಿಟ್ಟಿರುವ ಪ್ರೀತಿಯಿಂದ ಹೀಗೆ ನಡೆದುಕೊಳ್ಳುತ್ತಿದ್ದಾರೆ. ನಿನ್ನ ತಂದೆಯನ್ನು ನೀನು ಕ್ಷಮಿಸು ಮಗಳೇ. ನಾನು ನಿನ್ನ ಸಣ್ಣ ವಯಸ್ಸಿನಿಂದಲೇ ನಿನ್ನ ಜೊತೆ ಇರುವೆ. ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರುತ್ತಿದ್ದೆ ಕಂದ. ನನ್ನ ದೇಹ ನಿನ್ನಿಂದ ದೂರವಾಗಿರಬಹುದು ಅಷ್ಟೇ. ನನ್ನ ಆತ್ಮ ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರುತ್ತಿತ್ತು. ನೀನು ನಕ್ಕಾಗ ನಗುತ್ತಿತ್ತು, ನೀನು ಅತ್ತಾಗ ಅಳುತ್ತಿತ್ತು. ಒಮ್ಮೆ ನಿನ್ನನ್ನು ಅಪ್ಪಿ ಮುದ್ದಾಡಬೇಕೆಂಬ ಆಸೆ ಕಾಡುತ್ತಿತ್ತು. ಆದರೆ ಏನು ಮಾಡಲಿ, ನನ್ನ ಕರ್ಮ. ನಿನ್ನ ಹತ್ತಿರವೂ ಬರಲು ನನಗೆ ಆಗುತ್ತಿರಲಿಲ್ಲ. ಯಾರಿಗೂ ಕಾಣದ ನಾನು ಒಮ್ಮೆ ಗುರುಗಳಿಗೆ ಕಂಡೆ. ಗುರುಗಳಿಗೆ ನನ್ನ ಕಷ್ಟ ಅರ್ಥವಾಯಿತು. ಈ ದಿನಕ್ಕಾಗಿ ಗುರುಗಳು ನನ್ನನ್ನು ಕಾಯಲು ಹೇಳಿದರು. ಆ ಶುಭ ದಿನ ಇಂದು ಬಂದಿದೆ. ನೀನು ಚಿಂತಿಸಬೇಡ ಮಗಳೇ. ಇನ್ನು ಮುಂದೆ ಈ ರಾಜುವಿನ ಜೊತೆ ನಿನ್ನ ಜೀವನ ತುಂಬಾ ಖುಷಿಯಾಗಿರುತ್ತದೆ. ನನ್ನ ಅವಶ್ಯಕತೆ ಇನ್ನು ನಿನಗಿರುವುದಿಲ್ಲ. ರಾಜು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಾನು ಕೊಡುವ ಪ್ರೀತಿಯನ್ನೆಲ್ಲ ರಾಜ ನಿನಗೆ ಕೊಡುತ್ತಾನೆ. ಅತ್ತೆ, ನೀವು ಇಲ್ಲವಾಗಿದ್ದರೆ ನನ್ನ ಮಗಳು ಏನಾಗಿ ಬಿಡುತ್ತಿದ್ದಳೋ ಗೊತ್ತಿಲ್ಲ. ನಿಮ್ಮಂತಹ ಅತ್ತೆಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ. ನಿಮಗೆ ಧನ್ಯವಾದಗಳು ಅತ್ತೆ. ಸೀತಾ, ಇಂದು ನನ್ನ ಆತ್ಮವೂ ಶಾಂತಿಯಾಗಿದೆ. ನಾನು ನಿನ್ನ ಮಗಳಾಗಿ ಮತ್ತೆ ಹುಟ್ಟಿ ಬರ್ತೇನೆ. ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ಅಮ್ಮ, ಅಜ್ಜಿ, ನೀವಾದ್ರೂ ಹೇಳಿ ಅಮ್ಮನನ್ನು ಮತ್ತೆ ಬರ್ಲು. ಸೀತಾ, ಚಿಂತಿಸ್ಬೇಡ ಮಗಳೇ. ನೀನು ಖುಷಿಯಿಂದ ನಿನ್ನ ಗಂಡನ ಮನೆಗೆ ಹೋಗು. ನಿನ್ನ ತಾಯಿ ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಡುತ್ತಾಳೆ. ಖಂಡಿತ ಆಕೆ ನಿನ್ನ ಮಗಳಾಗಿ ಹುಟ್ಟಿ ಬರುತ್ತಾಳೆ. ಹೋಗು ಮಗಳೇ, ನಿನ್ನ ತಾಯಿ ಬರುವಿಕೆಗಾಗಿ ನೀನು ಕಾಯುತ್ತಿರು. ನಿಮಗೆ ಒಳ್ಳೆಯದಾಗ್ಲಿ. ಸೀತಾ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತ್ತು. ಸೀತಾಳಿಗೆ ಮುದ್ದಾದ ಹೆಣ್ಣು ಮಗು ಜನಿಸುತ್ತದೆ. ಆ ಮಗುವನ್ನು ನೋಡಿ ಸೀತಾಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ತನ್ನ ತಾಯಿ ಹುಟ್ಟಿ ಬಂದಲೆಂದು ಸೀತಾ ತುಂಬಾ ಸಂತೋಷಪಡುತ್ತಾಳೆ. ರಾಜು ಮತ್ತು ಸೀತಾ ಇಬ್ಬರೂ ತುಂಬಾ ಖುಷಿಯಿಂದ ಅವರ ಮಗಳನ್ನು ಸಾಕುತ್ತಾರೆ. ರಾಜ್ ಮೋಹನ್ ರಾವ್ ಅವರಿಗೆ ತನ್ನ ಮಗಳು ಸೀತಾ ಬಗ್ಗೆ ಎಲ್ಲ ವಿಚಾರವೂ ತಿಳಿಯುತ್ತದೆ. ಪರಿಮಳ ಸೀತಾಳ ಬೆನ್ನೆಲುಬಾಗಿ ಕಾವಲಿದ್ದ ವಿಚಾರವನ್ನು ತಿಳಿದು ಮೋಹನ್ ರಾವ್ ಅವರು ತುಂಬಾ ನೊಂದುಕೊಳ್ಳುತ್ತಾರೆ. ಅವರಿಗೆ ಅವರು ಮಾಡಿದ ತಪ್ಪೇನೆಂದು ಅರ್ಥವಾಗುತ್ತದೆ. ಮೋಹನ್ ಅವರು ಸೀತಾ ಬಳಿ ಹೋಗಿ ಕ್ಷಮೆ ಕೇಳುತ್ತಾರೆ. ಸೀತಾ ಸಂತೋಷದಿಂದ ತಂದೆಯನ್ನು ಒಪ್ಪಿಕೊಳ್ಳುತ್ತಾಳೆ. ಹಾಗೆ ಮೋಹನ್ ರಾವ್ ಅವರು ಸೀತಾಳ ಮಗಳನ್ನು ಕೈಯಲ್ಲಿ ತೆಗೆದುಕೊಂಡು ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ನನ್ನ ಮೊಮ್ಮಗಳು, ಈಕೆ ನನ್ನ ಮೊಮ್ಮಗಳು ಎಂದು ಸಂತೋಷಪಡುತ್ತಾರೆ. ಒಬ್ಬ ತಾಯಿ ಸಾಯಬಹುದು, ಆದರೆ ತಾಯಿಯ ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಅದು ಆತ್ಮವಾಗಿ, ಆಶೀರ್ವಾದವಾಗಿ ತನ್ನ ಮಗುವಿನ ಜೊತೆ ಸದಾ ಜೀವಿಸುತ್ತಿರುತ್ತದೆ. ತಾಯಿಯ ದೇಹ ಮಣ್ಣಿನಲ್ಲಿ ಮಲಗಿರಬಹುದು, ಆದರೆ ಅವಳ ಆತ್ಮ ಮಗಳ ನೆರಳಾಗಿ ನಡೆದಿರುತ್ತದೆ. ಕೊನೆಗೆ ಮಗಳ ಮಡಿಲಲ್ಲಿ ಮಗಳೇ ತಾಯಿಯಾಗಿ ಹುಟ್ಟಿದಾಗ, ಅಮ್ಮ, ನಾನು ಮತ್ತೆ ಬಂದೆ ಕಂದ ಎಂದು ಪ್ರೀತಿ ಪುನರ್ಜನ್ಮ ಪಡೆಯುತ್ತದೆ. ಈ ನನ್ನ ಕಥೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.